ನಮಸ್ಕಾರ ವೀಕ್ಷಕರೇ, ಜೆಬಿಟಿವಿ ನ್ಯೂಸ್ 24x7ಗೆ ಸ್ವಾಗತ. ನಾನು ಸಂತೋಷ್ ಉಕ್ಕಲಿ. ಬಂದೂಕು ಹೊಂದುವುದು ಮಾತ್ರ ಸಾಕಾಗುವುದಿಲ್ಲ, ಅದನ್ನು ಸುರಕ್ಷಿತವಾಗಿ ಬಳಸುವ ಜ್ಞಾನವೂ ಅತ್ಯಗತ್ಯ. ಈ ನಿಟ್ಟಿನಲ್ಲಿ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ನಾಗರಿಕರಿಗಾಗಿ ವಿಶೇಷ ಬಂದೂಕು ಚಲಾವಣೆ ತರಬೇತಿ ಶಿಬಿರ ಆಯೋಜಿಸಲಾಗಿದೆ. ಒಂದು ವಾರದ ಈ ಶಿಬಿರದಲ್ಲಿ ಶಸ್ತ್ರಾಸ್ತ್ರಗಳ ಸುರಕ್ಷಿತ ಬಳಕೆ, ನಿರ್ವಹಣೆ ಹಾಗೂ ಕಾನೂನು ನಿಯಮಗಳ ಕುರಿತು ಸಮಗ್ರ ತರಬೇತಿ ನೀಡಲಾಗುತ್ತಿದೆ. ಈ ಕುರಿತು ವರದಿ ಇಲ್ಲಿದೆ. ಬಾಗಲಕೋಟೆ ಜಿಲ್ಲಾ ಪೊಲೀಸ್ ಇಲಾಖೆಯ ವತಿಯಿಂದ 2026ನೇ ಸಾಲಿನ 14ನೇ ಬ್ಯಾಚ್ ನಾಗರಿಕ ಬಂದೂಕು ಚಲಾವಣೆ ತರಬೇತಿ ಶಿಬಿರ ನಡೆಯುತ್ತಿದೆ. ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಸಿದ್ಧಾರ್ಥ ಗೋಯಲ್ ಅವರ ನೇತೃತ್ವದಲ್ಲಿ ಹಾಗೂ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ಸದಾಶಿವ್ ವಣಜ್ಕರ್ ಇವರ ಮೇಲ್ವಿಚಾರಣೆಯಲ್ಲಿ ಶಿಬಿರ ಯಶಸ್ವಿಯಾಗಿ ನಡೆಯುತ್ತಿದೆ. RSI RN ಜಂಡಿ, ಆರ್ಮ್ಡ್ SI MD ಸೌದಿ, ಹೆಡ್ ಕಾನ್ಸ್ಟೇಬಲ್ MH ಬೂದಿಯಾಳ್ ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಆದ DB ಗಿರಣ್ಣವರ್ ಇವರು ತರಬೇತಿದಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಶಿಬಿರಾರ್ಥಿಗಳಿಗೆ ಸೈದ್ಧಾಂತಿಕ ಹಾಗೂ ಪ್ರಾಯೋಗಿಕ ತರಬೇತಿ ನೀಡುತ್ತಿದ್ದಾರೆ. ತರಬೇತಿಯಲ್ಲಿ ಬಂದೂಕಿನ ವಿವಿಧ ಭಾಗಗಳ ಪರಿಚಯ, ಅವರ ಕಾರ್ಯವಿಧಾನ, ಸರಿಯಾದ ನಿರ್ವಹಣೆ, ಸ್ವಚ್ಛತೆ ಹಾಗೂ ತರಬೇತಿಯಲ್ಲಿ ಬಂದೂಕಿನ ವಿವಿಧ ಭಾಗಗಳ ಪರಿಚಯ, ಅದರ ಕಾರ್ಯವಿಧಾನ, ಸರಿಯಾದ ನಿರ್ವಹಣೆ, ಸ್ವಚ್ಛತೆ ಹಾಗೂ ಸುರಕ್ಷಿತ ಸಂರಕ್ಷಣೆ ಕುರಿತು ವಿವರವಾಗಿ ತಿಳಿಸಲಾಗುತ್ತಿದೆ. ಅದರೊಂದಿಗೆ ಬಂದೂಕು ಹಿಡಿಯುವ ಸರಿಯಾದ ವಿಧಾನ, ಗುರಿ ಸಾಧಿಸುವ ತಂತ್ರ, ಗುಂಡು ಹಾರಿಸುವ ವೇಳೆ ಪಾಲಿಸಬೇಕಾದ ಸುರಕ್ಷತಾ ಕ್ರಮಗಳು ಹಾಗೂ ಅಪಘಾತಗಳನ್ನು ತಡೆಯುವ ಮುನ್ನೆಚ್ಚರಿಕೆಗಳ ಬಗ್ಗೆ ಪ್ರಾಯೋಗಿಕವಾಗಿ ತರಬೇತಿ ನೀಡಲಾಗುತ್ತಿದೆ. ಶಸ್ತ್ರಾಸ್ತ್ರಗಳನ್ನು ಹೊಂದಿರುವ ಪ್ರತಿಯೊಬ್ಬ ನಾಗರಿಕರು ಕಾನೂನು ನಿಯಮಗಳನ್ನು ತಿಳಿದುಕೊಂಡು ಜವಾಬ್ದಾರಿಯಿಂದ ಬಂದೂಕು ಬಳಸುವುದು ಎಷ್ಟು ಮುಖ್ಯ ಎಂಬುದರ ಬಗ್ಗೆ ತರಬೇತಿದಾರರು ವಿಶೇಷವಾಗಿ ಅರಿವು ಮೂಡಿಸುತ್ತಿದ್ದಾರೆ. ಜುಲೈ 13ರಂದು ಆರಂಭವಾದ ಈ ತರಬೇತಿ ಶಿಬಿರವು ಒಂದು ವಾರದ ಅವಧಿಯಾಗಿದ್ದು, ಜುಲೈ 19ರಂದು ಸಮಾರೋಪಗೊಳ್ಳಲಿದೆ. ಶಿಬಿರವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಎಲ್ಲಾ ಶಿಬಿರಾರ್ಥಿಗಳಿಗೆ ಸಮಾರೋಪ ಸಮಾರಂಭದಲ್ಲಿ ಪ್ರಮಾಣ ಪತ್ರಗಳನ್ನು ವಿತರಿಸಲಾಗುತ್ತದೆ. ನಾಗರಿಕರಲ್ಲಿ ಶಸ್ತ್ರಾಸ್ತ್ರಗಳ ಬಗ್ಗೆ ಸರಿಯಾದ ತಿಳುವಳಿಕೆ ಬೆಳೆಸುವುದು, ಸುರಕ್ಷಿತ ಬಳಕೆಯ ಸಂಸ್ಕೃತಿಯನ್ನು ರೂಪಿಸುವುದು ಹಾಗೂ ಕಾನೂನುಬದ್ಧ ಜವಾಬ್ದಾರಿಯು ಅರಿವು ಮೂಡಿಸುವುದು ಈ ಶಿಬಿರದ ಮುಖ್ಯ ಉದ್ದೇಶವಾಗಿದೆ. ಬಾಗಲಕೋಟೆ ಪೊಲೀಸ್ ಪರೇಡ್ ಮೈದಾನ ಈಗ ಶಿಸ್ತು ಮತ್ತು ದೇಶಭಕ್ತಿಯ ಕೇಂದ್ರ ಬಿಂದುವಾಗಿ ಮಾರ್ಪಟ್ಟಿದ್ದು, ಹಿರಿಯ ಅಧಿಕಾರಿಗಳ ಶ್ರಮದಿಂದಾಗಿ ಈ 14ನೇ ಬ್ಯಾಚ್ ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ. ನಾಗರಿಕರಲ್ಲಿ ಧೈರ್ಯ ತುಂಬುವ ಇಂತಹ ತರಬೇತಿಗಳು ನಿಜಕ್ಕೂ ಶ್ಲಾಘನೀಯ. ಒಟ್ಟಾರೆ ನಾಗರಿಕರಿಗೆ ಆತ್ಮವಿಶ್ವಾಸದೊಂದಿಗೆ ಸುರಕ್ಷಿತವಾಗಿ ಹಾಗೂ ಜವಾಬ್ದಾರಿಯಿಂದ ಶಸ್ತ್ರಾಸ್ತ್ರ ಬಳಸುವ ಕೌಶಲ್ಯವನ್ನು ಬೆಳೆಸುವಲ್ಲಿ ಈ ತರಬೇತಿ ಶಿಬಿರ ಮಹತ್ವದ ಪಾತ್ರ ವಹಿಸುತ್ತಿದೆ. ಇದಿಷ್ಟು ಈ ಹೊತ್ತಿನ ವಿಶೇಷ ಸುದ್ದಿ. ನಿರಂತರ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಜೆಬಿಟಿವಿ ನ್ಯೂಸ್ 24x7. ವರದಿ ಶಿವಾನಂದ್ ಹೆಗಡಿ, ಕ್ಯಾಮ್ರಾಮ್ಯಾನ್ ಸಾಗರ್ ಪಾಟೀಲ್.